ಹಲೋ ವಿದ್ಯಾರ್ಥಿಗಳೇ, ಎಜುಟೇಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, BCM ಹಾಸ್ಟೆಲ್ ಮೈನಾರಿಟಿ ಡಿಪಾರ್ಟ್ಮೆಂಟು ಸೊ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಒಂದ್ಸಲ ಚೆಕ್ ಮಾಡಿಕೊಂಡು ಯಾರ್ಯಾರು ವಿದ್ಯಾರ್ಥಿಗಳು ಒಂದು ಅಪ್ಲಿಕೇಶನ್ ಹಾಕಿಲ್ಲ ಸೊ ಎಲ್ಲರೂ ಹಾಕಿ. ಸೊ ಹಾಗೆಯೇ 2025 BCM ಹಾಸ್ಟೆಲ್ ಅಪ್ಲಿಕೇಶನ್ ಅಪ್ಡೇಟಲ್ಲಿ ಸೊ ವಿದ್ಯಾರ್ಥಿಗಳೊಂದು ಫಸ್ಟ್ ಸೆಮ್ ಓದುವಂಥ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂತೆ ಮೆಡಿಕಲ್ ಆಗಿರ್ಬೋದು, ಹಾಗೆ ಪ್ರೊಫೆಷನಲ್ ಇಂಜಿನಿಯರಿಂಗ್ ಸ್ಕಿಲ್ಸ್ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಬೆನಿಫಿಟ್ಸ್ ಏನಂತ ಹೇಳ್ತೀವಿ ನೋಡಿ ವಿದ್ಯಾರ್ಥಿಗಳೇ. ಸೊ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಬೆನಿಫಿಟ್ಸಿಂದ ನಿಮಗೆ ತುಂಬ ನೀಡ್ಸ್ ಇದೆ. ಸೊ ಹಾಗಾಗಿ ಬೆನಿಫಿಟ್ಸ್ ಏನಂತ ಫಸ್ಟ್ ತಿಳ್ಕೊಳ್ಳಿ. ಆ ನಂತರ ನಿಮ್ಗೆ ಹಾಸ್ಟೆಲ್ ಅಪ್ಲಿಕೇಶನ್ ಬೇಕಾ ಬೇಡ ನೀವೇ ಒಂದು ಡಿಸೈಡ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಒಂದು BCM ಹಾಸ್ಟೆಲ್ ಅಪ್ಲಿಕೇಶನ್ ಯಾಕೆ ಹಾಕಬೇಕು? ಸೊ ಫಸ್ಟ್ ಇಯರಲ್ಲಿ ವಿದ್ಯಾರ್ಥಿಗಳೇ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಏನಿದೆಯಲ್ಲ, ಸೊ ಸ್ಟೇಟ್ ಗೌರ್ಮೆಂಟ್ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿನಿ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತಾರಲ್ಲ, ಸೊ ಅವ್ರಿಗೆಲ್ಲರಿಗೂ ಆದಷ್ಟು ಹಾಸ್ಟೆಲ್ ಸಿಗಲಿ ಅಂತಂದು ಪ್ರಯತ್ನ ಮಾಡಿ ಹಾಸ್ಟೆಲ್ನ ಜಾಸ್ತಿ ಮಾಡಿರ್ತಾರೆ. ಮೈನಾರಿಟಿ ಬೇರೆ, ಹಾಗೆಯೇ ಒಂದು OBC ಅವ್ರದ್ದು ಬೇರೆ, ಹಾಗೆಯೇ OBCಯಲ್ಲಿ ಡಿಗ್ರಿ ಕಾಲೇಜ್ ಅವ್ರದ್ದೇ ಬೇರೆ, ಹಾಗೆಯೇ ಈ ಒಂದು ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ದೇ ಬೇರೆ ಅಂತ ಮಾಡಿರ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಯಾರಿಗೆ ಹಾಸ್ಟೆಲ್ ಸಿಗುತ್ತಲ್ಲ ಅಂಥ ವಿದ್ಯಾರ್ಥಿಗಳದ್ದು ಏನಿರುತ್ತಲ್ಲ, ಫಸ್ಟ್ ಇಯರಲ್ಲಿ ಆಯಿತು, ಸೆಕೆಂಡ್ ಇಯರ್ಲಿ ಆಯಿತು, ಫೋರ್ತ್ ಇಯರೆಲ್ಲ ಕೂಡ ಆಯಿತು, ಸಿಕ್ಕಿದ್ರೆ ಹಾಸ್ಟೆಲ್ ಸಿಕ್ಕಿದ್ರೆ ಅವ್ರಿಗೊಂದು ಅಮೌಂಟನ್ನು ಫಿಕ್ಸ್ ಮಾಡಿರ್ತಾರೆ. ಸೊ ಅಮೌಂಟನ್ನು ಕಟ್ ಮಾಡ್ಕೊತಾರೆ. SSPಯಲ್ಲಿ ಅಮೌಂಟ್ ಮಾತ್ರ ₹1 ಕಟ್ ಮಾಡೋಂಗಿಲ್ಲ ವಿದ್ಯಾರ್ಥಿಗಳು. ಹಾಗೆ ರೈತ ವಿದ್ಯಾನಿಧಿ ಒಂದು ರೈತರಿಗೆ ಬರುವಂಥ ಒಂದು ಅಮೌಂಟ್ ಆಗಿರ್ಬೋದು, ಹಾಗೆಯೇ ಒಂದು ಲೇಬರ್ ಕಾರ್ಡಿನ ಅಮೌಂಟ್ ಆಗಿರ್ಬೋದು, ಇದು ಯಾವುದೇ ಅಮೌಂಟನ್ನು ಕಟ್ ಮಾಡೋಂಗಿಲ್ಲ. ಬಟ್ ಇದು ಏನೊಂದು ಅಮೌಂಟ್ ಇದೆಲ್ಲ ಹಾಸ್ಟೆಲ್ ಅಮೌಂಟ್ ಅಂತ ಬರುತ್ತೆ ವಿದ್ಯಾರ್ಥಿ. ಯಾಂಥ ವಿದ್ಯಾರ್ಥಿಗಳಿಗೆ ಒಂದು ಅಮೌಂಟ್ ಸ್ಯಾಂಕ್ಷನ್ ಆಗಂಗಿಲ್ಲ, ಅಮೌಂಟ್ ಅಲ್ಲ, ಹಾಸ್ಟೆಲ್ ಸ್ಯಾಂಕ್ಷನ್ ಆಗಂಗಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಅಮೌಂಟ್ ಅಂತ ಇಷ್ಟು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಆ ವಿದ್ಯಾರ್ಥಿಗಳಿಗೆ ಕೊಡುವಂಥ ಒಂದು ಏನು ಅಮೌಂಟ್ ಇರುತ್ತೆ 3,000 to 5,000 ಇರುತ್ತೆ. ಸೊ ಆ ಅಮೌಂಟನ್ನು ಕಟ್ ಮಾಡಿಕೊಂಡು ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನಲ್ಲಿ ಹಾಕಿದ ನಂತರ ವೆರಿಫೈ ಮಾಡಿಕೊಂಡು ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ನಿಮ್ಗೆ ಬೇಕಂದರೆ ನೀವು ಹೋಗಿ ಆ ಒಂದು ಕಾಲೇಜ್ ಒಂದು ಹಾಸ್ಟೆಲಲ್ಲಿ ನಿಮ್ಗೆ ಏನು ಕೊಟ್ಟಿರೋ ಪ್ರೊವೈಡ್ ಮಾಡ್ತಾರೆ ಆ ಸೀಟನ್ನು ಚೆಕ್ ಮಾಡಿಕೊಂಡು, ಅಥವಾ ನೀವೊಂದು OBC ಆಫೀಸ್ ಹೋಗಿ ಅಲ್ಲಿ ಚೆಕ್ ಮಾಡ್ಕೋಬೋದು. ನಿಮ್ಮೊಂದು ರೆಫರೆನ್ಸ್ ನಂಬರ್ ಅಂತ ಇರುತ್ತೆ. ಸೊ ಆ ರೆಫರೆನ್ಸ್ ನಂಬರ್ ಯೂಸ್ ಮಾಡಿಕೊಂಡು ಹಾಸ್ಟೆಲ್ ಅಲಾಟ್ ಆಗಿದೆಯೇ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು. ಸೊ ವಿದ್ಯಾರ್ಥಿ, ನಿಮ್ಗೆ ಹಾಸ್ಟೆಲ್ ಅಲಾಟ್ ಆಗಿದ್ದರೆ ನೀವು ಹೋಗಿ ಡೈರೆಕ್ಟಾಗಿ ಒಂದು ಸೇರ್ಕೋಬೋದು ಹಾಸ್ಟೆಲಲ್ಲಿ. ನಿಮ್ಗೆ ಹಾಸ್ಟೆಲ್ ಅಲಾಟ್ ಆಗಿಲ್ಲ, ಓಕೆನಾ ವಿದ್ಯಾರ್ಥಿ, ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಆಗಿರ್ಬೋದು. ಸೊ ಹಾಸ್ಟೆಲ್ ಅಲಾಟ್ ಆಗಿಲ್ಲ ಅಂದರೆ ಅಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವ್ರು ಏನಿದಾರಲ್ಲ 3,000 to 5,000 ಕನ್ಸಿಡರ್ ಮಾಡ್ತಾರೆ. ಈ ವಿದ್ಯಾರ್ಥಿಗೆ ಹಾಸ್ಟೆಲ್ ಸಿಕ್ಕಿಲ್ಲ, ಅವರು ಡೈಲಿ ಮನೆಯಿಂದ ಅಥವಾ ಬೇರೆ ಒಂದು ರೂಮ್ ಕಡೆಯಿಂದ, ಬೇರೆ ಹಾಸ್ಟೆಲಿಂದ, PGಯಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದಾರೆ. ಗೌರ್ಮೆಂಟ್ ಹಾಸ್ಟೆಲಲ್ಲಿ ಇರೋ ಸೌಕರ್ಯಗಳು ತೆಗೆದುಕೊಳ್ತಿಲ್ಲ. ಸೊ ಈ ಥರ ಒಂದು ಫಾರ್ಮೇಟಲ್ಲಿ ಸೊ ವಿದ್ಯಾರ್ಥಿಗಳಿಗೆ ಒಂದು ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾರೆ. 3,000 to 5,000 8,000 ಸ್ಯಾಂಕ್ಷನ್ ಆಗುತ್ತೆ ವಿದ್ಯಾರ್ಥಿ. ಅರೌಂಡ್ 10,000 ಇರುತ್ತೆ. ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಆಗೋದು 3,000 to 5,000 ಮಾತ್ರ. ಏಕೆಂದರೆ ತುಂಬ ಜನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದ್ರಿಂದ. ಹಾಗೇನು ಹಾಕಿದ ನಂತರ ಅದು ತುಂಬ ಜನ ವಿದ್ಯಾರ್ಥಿಗೆ ಸೀಟ್ಗಳು ಸಿಗೋಂಗಿಲ್ಲ. ಏಕೆಂದರೆ ಆಲ್ಮೋಸ್ಟ್ ನಿಮ್ಮ ರೆಕಮೆಂಡ್ ಮೇಲೆ ಹೋಗುತ್ತೆ ಎಲ್ಲ ಒಂದು ಸೀಟ್ ಏನಿದಾವಲ್ಲ. ಸೊ ಎಲ್ಲವೂ ರೆಕಮೆಂಡ್ ಮೇಲೆ ಆಗೋದ್ರಿಂದ ಸೀಟ್ ಸಿಗೋಂಗಿಲ್ಲ ತುಂಬ ಜನ ವಿದ್ಯಾರ್ಥಿಗಳು. ಸೊ ಹಂಗಾಗಿ ಆಲ್ಮೋಸ್ಟ್ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಹಂಗಾಗಿ ವಿದ್ಯಾರ್ಥಿಗಳು ಬೆನಿಫಿಟ್ಸ್ ಏನಿದೆ ಅಂತಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದ್ರಿಂದ, ಸೊ ನಿಮಗೆ ಸೀಟ್ ಸಿಕ್ಕಿದ್ರೆ ನೀವು ಕಾಲೇಜಲ್ಲಿ ಸೇರ್ಕೋಬೋದು. ಸೀಟ್ ಸಿಕ್ಕಿತ್ತು, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ನಾನು PGಯಲ್ಲಿ ಮಾಡ್ತೀನಿ ಅಥವಾ ಹೊರಗಡೆ ಹಾಸ್ಟೆಲ್ ಇದೆ, ಕಾಲೇಜ್ ಹಾಸ್ಟೆಲ್ ಇದೆ ಅಂತಂದರೆ ನೀವು ಆ ಒಂದು ಏನು ಸಿಕ್ಕಿದೆ ಹಾಸ್ಟೆಲ್ ಏನು ಸಿಕ್ಕಿದೆ ಅದನ್ನು ಕ್ಯಾನ್ಸಲ್ ಮಾಡ್ಕೋಬೋದು ನೀವು, ಓಕೆನಾ ವಿದ್ಯಾರ್ಥಿ. ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡಾಗ ಏನಾಗುತ್ತೆ, ನೀವು ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಅಥವಾ ನಿಮಗೆ ಅಸಲು ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ ಕೂಡ ಆ ಒಂದು ಅಮೌಂಟ್ ಏನಿರುತ್ತಲ್ಲ ಆ ವಿದ್ಯಾರ್ಥಿ ಹಾಕಿದ ನಂತರ ವೆರಿಫೈ ಮಾಡಿದ ನಂತರ ಆ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾರೆ, ಸೀಟ್ ಅಲಾಟ್ ಆಗಿಲ್ಲ ಅಂದರೂ ಕೂಡ. ಸೊ ಹಂಗಾಗಿ ಇದು ಇಯರ್ಲಿ ಬೇಸಿಸ್ ಇರುತ್ತೆ. ಹಾಗೆ ಸ್ಟೇಟ್ ಗೌರ್ಮೆಂಟ್ ಏನಿದೆಯಲ್ಲ ಇದನ್ನು ಇಯರ್ಲಿ ಇಷ್ಟು ಅಮೌಂಟ್ ಅಂತಂದು ಒಂದು ಎಷ್ಟು ಜನ ಅಪ್ಲಿಕೇಶನ್ ಆಗ್ತಾರಲ್ಲ, ಸೊ ಅಷ್ಟು ಜನಕ್ಕೆ ಒಂದು ಅಮೌಂಟನ್ನು ಸ್ಯಾಂಕ್ಷನ್ ಮಾಡೋಕ್ಕೆ ರೆಡಿ ಇರುತ್ತೆ. ಸೊ ವಿದ್ಯಾರ್ಥಿಗಳು ಒಂದು ಸ್ಯಾಂಕ್ಷನ್ ಮಾಡೋಕ್ಕೆ ಸ್ಟೇಟ್ ಗೌರ್ಮೆಂಟ್ ರೆಡಿ ಇದ್ದಾಗ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಲಿಲ್ಲ ಅಂದರೆ ಆ ಅಮೌಂಟ್ ವೇಸ್ಟ್ ಆಗಿಬಿಡುತ್ತೆ. ಅಂದರೆ ಅದು ಮತ್ತೆ ನಮಗೆ ಒಂದು ಸ್ಟೇಟ್ ಗೌರ್ಮೆಂಟ್ ಅವ್ರದ್ದೇನು ಅಮೌಂಟ್ ಇರುತ್ತಲ್ಲ, ಸೊ ಅದಕ್ಕೆ ಹೋಗುತ್ತೆ, ವಿದ್ಯಾರ್ಥಿಗೆ ಸೇರಂಗಿಲ್ಲ. ಸೊ ಹಂಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿನಿ ಕೂಡ ಹಾಸ್ಟೆಲ್ನ ಕಂಪಲ್ಸರಿ ಅಪ್ಲೈ ಮಾಡಿ. ಹಾಗೆಯೇ ಈ ಒಂದು ಹಾಸ್ಟೆಲಲ್ಲಿ ನೀವು ಸೇರೋದ್ರಿಂದ ನೀನು ಒಂದು SSP ಅಮೌಂಟ್ ಕಟ್ ಆಗುತ್ತಾ ಅಂತ ತುಂಬ ಜನ ಕೇಳ್ತಿದ್ರು. ಸೊ ವಿದ್ಯಾರ್ಥಿಗಳೇ, SSP ಅಮೌಂಟ್ ಯಾವುದೇ ಕಾರಣಕ್ಕೂ ಕಟ್ ಆಗಲ್ಲ. ನಿಮ್ದು 80,000 90,000 ಸಮಥಿಂಗ್ ಇರುತ್ತೆ. ಹಾಗೆಯೇ ನಾರ್ಮಲ್ ಡಿಗ್ರಿ ಮಾಡೋಂಥ ವಿದ್ಯಾರ್ಥಿಗಳದ್ದು 3,000 to 5,000 ಇರುತ್ತೆ. ಸೊ ಆ ಅಮೌಂಟ್ ಯಾವುದೇ ಕಾರಣಕ್ಕೂ ಇದು ಕಟ್ ಆಗಲ್ಲ. ಬಟ್ ಅದರದ್ದು ಹಾಸ್ಟೆಲ್ದು ಅಮೌಂಟ್ ಅಂತಲೇ ಇಷ್ಟಂತ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಡೇ ಸ್ಕಾಲರು, ಆಮೇಲೆ ಹಾಸ್ಟೆಲ್ ಸಿಗಲಿಲ್ಲ, ವಿದ್ಯಾರ್ಥಿಗಳು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿರೋ ಅಂತ ಒಂದು ಅಮೌಂಟ್ ಇರುತ್ತೆ. ಸೊ ಆ ಅಮೌಂಟನ್ನು ಕಟ್ ಮಾಡ್ಕೊತಾರೆ.
ಇದು ಕೂಡ ಈ ಅಮೌಂಟ್ ಏನಿದೆಯಲ್ಲ ಈ ಅಮೌಂಟ್ ಕೂಡ ಫಸ್ಟ್ ಇಯರಲ್ಲಿ ಅಷ್ಟೇ ವಿದ್ಯಾರ್ಥಿಗಳು ಬರೋದು. ನೀವು ಫಸ್ಟ್ ಇಯರ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರ್ತೀರಾ, ಬಟ್ ಸ್ಯಾಂಕ್ಷನ್ ಆಗಿರೋದಿಲ್ಲ, ಅಥವಾ ನೀವು ಡೇ ಸ್ಕಾಲರ್ ಅಂತ ಒಂದು ಮೆನ್ಷನ್ ಮಾಡಿರ್ತೀರ. ಸೊ ಅವಾಗ ಏನಾಗುತ್ತೆ, ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಆಮೇಲೆ ಒಂದು ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಏನಾಗುತ್ತಲ್ಲ, ಇದು ನಂತರ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗೋದು ತುಂಬ ಕಡಿಮೆ. ಆಲ್ಮೋಸ್ಟ್ ನಾನು ಇಂಜಿನಿಯರ್ಸ್ ಏನೇನು ಒಂದು ಕಾಲೇಜಸ್ ಇದಾವಲ್ಲ ಎಲ್ಲ ಕಾಲೇಜಲ್ಲಿ ವಿಚಾರಣೆ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ತುಂಬ ರೇರು, ಬಟ್ ಡಿಪಾರ್ಟ್ಮೆಂಟಲ್ಲಿ ಕೇಳಿದಾಗ ಮಾತ್ರ ನಿಮಗೆ ಅಮೌಂಟ್ ಮಾತ್ರ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆನಾ? ಅದು ಎಷ್ಟು ಅಮೌಂಟ್ ಆಗುತ್ತೆ ಅಂದರೆ ಒಂದು 8,000 to 10,000 ಸ್ಯಾಂಕ್ಷನ್ ಆಗುತ್ತೆ. ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಗೊತ್ತಿಲ್ಲ, ಕನ್ಫರ್ಮ್ ಕೂಡ ಇಲ್ಲ. ಸೊ ಈ ಥರ ಒಂದು ಡಿಪಾರ್ಟ್ಮೆಂಟಲ್ಲಿ ಹೇಳ್ತಾರೆ. ಬಟ್ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಮಾತ್ರ ಹಾಕೋದಂದು ಬಿಡಕ್ಕೆ ಹೋಗಬೇಡಿ. ಸಿಕ್ಕರೆ ಒಂದು ಅಮೌಂಟನ್ನು ಇದಾಗುತ್ತೆ, ಸಿಗಲಿಲ್ಲ ಅಂದರೆ ಹಾಸ್ಟೆಲ್ನ ಸ್ಯಾಂಕ್ಷನ್ ಮಾಡ್ಕೋಬೋದು, ಅಥವಾ ಒಂದು ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು ಡಿಪಾರ್ಟ್ಮೆಂಟ್ಗೆ ಹೋಗಿ. ಸೊ ಅಮೌಂಟ್ 8,000 to 10,000 ಇರೋದ್ರಿಂದ ಸೊ ಪ್ರತಿಯೊಬ್ಬರು ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ. ಹಾಗೆಯೇ ಅಪ್ಲಿಕೇಶನ್ ಹಾಕೋದ್ರಿಂದ ಇಷ್ಟು ಜನ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಸ್ಟೇಟ್ ಗೌರ್ಮೆಂಟ್ಗೆ ಹೋಗುತ್ತೆ. ಬೇಕಾಗಿರೋಂಥ ನಿಮ್ಗೆ ಯಾವಾಗ ಬೇಕಾದ ಹಾಸ್ಟೆಲ್ ಬೇಕಾಗಿದ್ದರೂ ಕೂಡ ಒಂದು ಪ್ಲ್ಯಾಟ್ಫಾರ್ಮ್ ಜಾಸ್ತಿ ಮಾಡ್ತಾರೆ, ಒಂದು ಹಾಸ್ಟೆಲ್ ಪ್ಲ್ಯಾಟ್ಫಾರ್ಮ್ಸ್. ಸೊ ಹಂಗಾಗಿ ಹಾಸ್ಟೆಲ್ ಬೆನಿಫಿಟ್ಸ್ ಏನೇನಿದೆಯಲ್ಲ ಸೊ ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಹಾಗೆಯೇ ಅಪ್ಲಿಕೇಶನ್ ಕೂಡ ಕಂಪಲ್ಸರಿ ಹಾಕಿ. ಇದ್ರ ಜೊತೆಯಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವುದೇ ಥರ ಚಾರ್ಜಸ್ಗಳು ಇರೋದಿಲ್ಲ. ನೀವು ಫ್ರೀಯಾಗಿ ಹಾಗೆಯೇ ಒಂದು ಮೋಪಪ್, ಒಂದು ಡೆಮೋ ಏನಾಗುತ್ತಲ್ಲ, ಹಾಸ್ಟೆಲ್ ಅಪ್ಲಿಕೇಶನ್ ಯಾವ ಥರ ಡೆಮೋ ಚೆಕ್ ಮಾಡೋ ಥರ ಕೂಡ ನೀವು ಹಾಕೋಬೋದು. ನಿಮ್ಮ ಮೊಬೈಲಲ್ಲೇ ಏನೇ ನಾರ್ಮಲ್ ರಿಕ್ವೈರ್ ಡೀಟೇಲ್ಸ್ ಏನಿರುತ್ತಲ್ಲ ಅದೆಲ್ಲ ಫಿಲ್ ಮಾಡ್ಕೊತ, ಬೇಕಾದ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಕೊತ ನೀವು ಈಸಿಯಾಗಿ ಫಿಲ್ ಮಾಡ್ಬೋದು. ಓಕೆನಾ? ಸೊ ಹಂಗಾಗಿ ಡೆಮೋ ಥರ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ. ಹಾಗೆಯೇ ಬೆನಿಫಿಟ್ಸ್ ಕೂಡ ಚೆನ್ನಾಗಿ ಒಳ್ಳೆಯವಿದ್ದಾವೆ. ಈ ಒಂದು ನೀವು ಹಾಸ್ಟೆಲಲ್ಲಿ ಸೇರಿದ ನಂತರ ನಿಮಗೆ ನಾರ್ಮಲಾಗಿ ಕಿಡ್ಸ್ ಅಂತೆ, ಒಳ್ಳೆ ಊಟ, ಸೊ ಈ ಥರ ಒಂದು ಸ್ಪೆಸಿಫಿಕೇಶನ್ಸ್ ಇದ್ದಾವೆ ಒಂದು ಹಾಸ್ಟೆಲ್ ಸಂಬಂಧಪಟ್ಟಂತೆ. ನೀವು ಸೇರಿದ ನಂತರ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಹೊರಗಡೆ ಬೆನಿಫಿಟ್ಸ್ ಏನಿದಾವಲ್ಲ ಈ ಬೆನಿಫಿಟ್ಸ್ ಎಲ್ಲ ನಿಮ್ಗೆ ಪ್ರತಿಯೊಬ್ಬರು ಯೂಸ್ ಆಗ್ತವೆ. ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ. ಸೊ ನೀವು ಪ್ರತಿ ಇಯರ್ ಅಪ್ಲೈ ಮಾಡೋದ್ರಿಂದ ನೀವು ಪ್ರತಿ ಇಯರ್ ಅಮೌಂಟ್ ಬಿದ್ದರೆ ತುಂಬ ಯೂಸ್ ಆಗುತ್ತೆ. ಒಂದು ಎಜುಕೇಷನ್ ಪರವಾಗಿ ಆಗಿರ್ಬೋದು, ಏನೋ ಪ್ರಾಜೆಕ್ಟ್ಸ್ ಪರವಾಗಿ ಆಗಿರ್ಬೋದು, ಅಥವಾ ಏನಾದರೂ ಬುಕ್ಸ್ಗೆ, ಸೊ ಈ ಥರ ಯೂಸ್ ಆಗುತ್ತೆ. ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಅಪ್ಲೈ ಮಾಡಿ ವಿದ್ಯಾರ್ಥಿಗಳು. ಥ್ಯಾಂಕ್ ಯು.